ಎಲ್ರಿಗೂ ನಮಸ್ಕಾರ. ಸೊ ಇವತ್ತು RCB ವರ್ಸಸ್ ಪಂಜಾಬ್ ಪಂದ್ಯ ಚಂಡೀಗಢ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಅಂಡ್ ಶುಕ್ರವಾರ ರಾತ್ರಿನೇ ಆಲ್ರೆಡಿ ನಾವು RCB ಅಂಡ್ PBKS ಎರಡು ತಂಡಗಳು ಕೂಡ ಮುಖಾಮುಖಿ ಆಗಿದ್ವು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಪಂಜಾಬ್ ತಂಡ ಗೆಲುವನ್ನ ಸಾಧಿಸಿತ್ತು, ಮತ್ತೆ ಅದರ ವಿರುದ್ಧನೇ ಸೊ ಚಂಡೀಗಢ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಅಂಡ್ RCB ಇವಾಗ ಪಂಜಾಬ್ಗೆ ಮೂವ್ ಆಗಿದೆ ಆಲ್ರೆಡಿ. ಅಂಡ್ ಸ್ವಲ್ಪ ಬೇಗ ಆಯಿತು ಅಂತ ಅನ್ಸುತ್ತೆ, ಯಾಕಂದ್ರೆ ಒಂದೇ ದಿನ ಗ್ಯಾಪ್ ಇರುವಂಥದ್ದು. ಇನ್ನೊಂದು ಸ್ವಲ್ಪ ದಿನ ಗ್ಯಾಪ್ ಕೊಡಬೇಕಾಗಿತ್ತು, ಅಟ್ಲೀಸ್ಟ್ ನೈಟ್ ಪಂದ್ಯ ಆದರೂ ಹಾಕಬೇಕಾಗಿತ್ತು. ಸೊ ಅದು ಮಧ್ಯಾಹ್ನದ ಪಂದ್ಯ ಪಂಜಾಬ್ ವಿರುದ್ಧ ಚಂಡೀಗಢಲ್ಲಿ. ಸೊ ಸ್ವಲ್ಪ ಬೇಗ ಆಯಿತು ಅಂತ ಅನ್ಸುತ್ತೆ. ಬಿಫೋರ್ 48 ಅವರ್ಸಲ್ಲೇ ಪಂದ್ಯ ಸ್ಟಾರ್ಟ್ ಆಗ್ತಿರುವಂಥದ್ದು ಅಗೇನ್ ಮತ್ತೆ ಅದೇ ಅಪೋನೆಂಟ್ ಜೊತೆಗೆ. ಬಟ್ ಇವತ್ತಾದರೂ RCB ಅಟ್ಲೀಸ್ಟ್ ಗೆಲ್ತಾರ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಯಾಕಂತಂದ್ರೆ RCB ಹೋಮ್ ಮ್ಯಾಚಸ್ ಅಲ್ಲಂತೂ ಖರಾಬಾಗಿ ಆಡ್ತಾ ಇದೆ. ಸೊ 3 ಮ್ಯಾಚಸ್ಗಳನ್ನ ಕಂಟಿನ್ಯೂಸ್ ಆಗಿ ಸೋತ್ಕೊಂಡು ಬರ್ತಿದೆ. ಸೊ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ತುಂಬಾ ಬೇಸರದ ಸಂಗತಿ, ಜೊತೆಗೆ ಪಾಯಿಂಟ್ಸ್ ಟೇಬಲ್ ಕೂಡ ದಿನೇ ದಿನೇ ಕೆಳಗಡೆಗೆ ಬರ್ತಾ ಇದೆ RCB ಅವರು. ಸೊ ನಿನ್ನೆ 4ನೇ ಸ್ಥಾನದಲ್ಲಿದ್ದಂಥದ್ದು ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಅಂಡ್ ಲಕ್ನೋ ತಂಡ ಯಾವ ಒಂದು ಇದ್ರ ಮೇಲೆ ಮುಂದೆ ಹೋಗ್ತಾ ಇದೆ ಗೊತ್ತಿಲ್ಲ, ಯಾಕಂದ್ರೆ ಮ್ಯಾಚಸ್ಗಳನ್ನ ಸೋಲುವಂಥ ಮ್ಯಾಚಸ್ನ ಗೆಲ್ತಾ ಇದೆ, ಗೆಲ್ಲುವಂಥ ಮ್ಯಾಚಸ್ ಸೋಲ್ತಾ ಇದೆ. ಒಟ್ಟಿನಲ್ಲಿ ಮೇಲೆ ಅಂತೂ ಹೋಗ್ತಿದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ 5 ವಿನ್ಗಳ ಜೊತೆಗೆ 10 ಪಾಯಿಂಟ್ಸ್ಗಳನ್ನ ಗಳಿಸ್ಕೊಂಡಿದ್ದಾರೆ ಅವರು 8 ಮ್ಯಾಚಲ್ಲಿ. ಅಂಡ್ RCB ತಂಡ ಸೊ ಕೆಳಗಡೆ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ಇವಾಗ ವರ್ಕ್ ಮಾಡಬೇಕಾಗುತ್ತೆ ಅಂಡ್ 100% ಎಫರ್ಟ್ ಹಾಕಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಓಕೆ, ಅಂಡ್ ಇದ್ರ ಜೊತೆಗೆ ಸೊ ಇದು ಒಂದು ರೀತಿಯಲ್ಲಿ ರಿವೆಂಜ್ ಗೇಮ್ ಅಂತ ಹೇಳ್ತೀನಿ. ಯಾಕಂದ್ರೆ ಶುಕ್ರವಾರ ರಾತ್ರಿ ಪಂಜಾಬ್ ಅವರು ನಮಗೆ ಒಂದು ರೀತಿ ನಮ್ಮ ಒಂದು ಸ್ಟೇಡಿಯಂಗೆ ಬಂದು ಸೊ ನಮ್ಮನ್ನ ಸೋಲು ಉಣಿಸಿದ್ದಾರೆ. ಇವತ್ತು ನಾವು ಅವರ ಒಂದು ಸ್ಟೇಡಿಯಂಗೆ ಹೋಗಿ ಸೊ ಅವರಿಗೆ ಸೋಲು ಉಣಿಸುವಂತ ರಿವೆಂಜ್ ಗೇಮ್ ಅಂತಾನೆ ಹೇಳ್ಬೋದು. ಜೊತೆಗೆ RCB ತಂಡನ ಅಂಡ್ ವಿರಾಟ್ ಕೊಹ್ಲಿ ಅವರನ್ನ ಸೊ ಪಂಜಾಬ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ನ ಕೂಡ ಮಾಡಿದ್ದಾರೆ. ಅಂಡ್ ಅದರಲ್ಲೂ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರನ್ನ ಮಾರ್ಕೋ ಆ್ಯನ್ಸನ್ ಎದುರುಗಡೆಗೆ ಚಿಕ್ಕವರು ಅನ್ನೋ ರೀತಿಯಲ್ಲಿ ತೋರಿಸುವಂಥ ಒಂದು ಪೋಸ್ಟ್ನ ಕೂಡ ಪಂಜಾಬ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ. ಆ್ಯಂಡ್ ಅವರ ಒಂದು ಡ್ಯಾನ್ಸ್ನ ಸೊ ಒಂದು ರೀತಿಯಲ್ಲಿ ಟ್ರೋಲ್ ಮಾಡೋ ರೀತಿಯಲ್ಲಿ ಕೂಡ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಸೊ ಶ್ರೇಯಸ್ ಅಯ್ಯರ್ ಅವರು ಸೊ ಚಿನ್ನಸ್ವಾಮಿ ಕ್ರೀಡೆ ಒಂದು ಸ್ಟೇಡಿಯಮಲ್ಲಿ ಬಂದು ಸೊ ಕ್ರೌಡ್ಗೆ ಕೇಳಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದೇನು ಕಿವಿ ಹತ್ರ ಕೈ ತೊಗೊಂಡು ಹೋಗಿ ಮಾಡಿರುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ. ಬಟ್ ಶ್ರೇಯಸ್ ಅಯ್ಯರ್ ಅವರು ಮಾಡಿರುವಂಥದ್ದು ಅದು KKR ವಿರುದ್ಧ ನಡೆದಂಥ ಪಂದ್ಯದಲ್ಲಿ. ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಾರ್ಕೋ ಆ್ಯನ್ಸನ್ ಎದುರುಗಡೆಗೆ ವಿರಾಟ್ ಕೊಹ್ಲಿ ಅವರನ್ನು ನಿಲ್ಲಿಸಿ ಪೋಸ್ಟ್ ಮಾಡಿರುವಂಥದ್ದು, ಅಥವಾ ವಿರಾಟ್ ಕೊಹ್ಲಿ ಅವರ ಒಂದು ಡ್ಯಾನ್ಸ್, ಆ ಬ್ಯಾಟ್ ಹಿಡ್ಕೊಂಡು ಏನು ಡ್ಯಾನ್ಸ್ ಮಾಡಿದ್ರು ಸೊ ಅದು ಸುಮಾರು ಸೀಸನ್ಗಳ ಹಿಂದೆ ಅಂತದ್ದು. ಸೊ ಅದನ್ನು ಇವಾಗ ಪೋಸ್ಟ್ ಮಾಡಿ ಸೊ ಅದನ್ನು ಕೂಡ ಟ್ರೋಲ್ ನಡೀತಾ ಇದೆ. ಬಟ್ ಆ ಶ್ರೇಯಸ್ ಅಯ್ಯರ್ದಂತೂ ಅದು ಬೇರೆದ್ದು, ಇದು ಅದು KKR ಜೊತೆಗೆ ಆಗಿರುವಂಥ ಮ್ಯಾಚು, RCB ಜೊತೆದಲ್ಲ, ಅದನ್ನು ಸೈಡಿಗಿಟ್ರೆ ಸೊ ಇವೆರಡು ಟ್ರೋಲ್ಗಳನ್ನು ನಡೀತಿದೆ. ಸೊ ಈ ಟ್ರೋಲ್ಗಳಿಗೆಲ್ಲ RCB ಫ್ಯಾನ್ಸ್ಗಳು ಆ್ಯಂಡ್ ಮುಖ್ಯವಾಗಿ RCB ತಂಡ ಸೊ ಉತ್ತರ ಕೊಡುತ್ತಾ ಇವತ್ತು ಅನ್ನೋದು ಕೂಡ ನೋಡಬೇಕಾಗತ್ತೆ. ಸೊ ಮ್ಯಾಚ್ ನಡೀತಿರುವಂಥದ್ದು ಚಂಡೀಗಢಲ್ಲಿ. ಅಂಡ್ ಪಿಚ್ ಯಾವ ರೀತಿಯಲ್ಲಿ ವರ್ತಿಸುತ್ತೆ ಅಂದ್ರೆ ಸೊ ಫಸ್ಟ್ ಮ್ಯಾಚ್ ಅಲ್ಲಿ ತಗೊಳಕ್ ಹೋದ್ರೆ 205 ರನ್ಗಳನ್ನ ಹೊಡೆದಿರ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಅಂಡ್ ಅದಕ್ಕೆ ಪ್ರತ್ಯುತ್ತರವಾಗಿ ಪಂಜಾಬ್ ಅವರು ಸೊ 155 ರನ್ಗಳನ್ನ ಹೊಡಿತಾರೆ. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಇದ್ದಂಥದ್ದು ಸೊ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸೆಕೆಂಡ್ ಮ್ಯಾಚ್ ಅಲ್ಲಿ ಸೊ ಪಂಜಾಬ್ ಅವರು 219 ರನ್ಗಳನ್ನ ಹೊಡಿತಾರೆ ಅದೇ ಒಂದು ಸ್ಟೇಡಿಯಂ ಅಲ್ಲಿ. ಅಂಡ್ ಅದಕ್ಕೆ ಪ್ರತ್ಯುತ್ತರವಾಗಿ ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಅವರು 201 ರನ್ಗಳನ್ನ ಹೊಡಿತಾರೆ. ಅಂಡ್ ಇವೆರಡು ಮ್ಯಾಚಸ್ ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇದು ಬ್ಯಾಟಿಂಗ್ ಪಿಚ್ಚು, ಬ್ಯಾಟ್ಸ್ಮನ್ಗಳಿಗೆ ಹಬ್ಬ ಅಂತ ಹೇಳ್ಬೋದು. ಅಂಡ್ ಮೂರನೇ ಮ್ಯಾಚಲ್ಲಿ ತಗೊಳಕ್ ಹೋದ್ರೆ ಸೊ ಇದೇ ಒಂದು ಪಂಜಾಬ್ ಅವರು ಕೇವಲ 111 ರನ್ಗಳನ್ನ ಹೊಡಿತಾರೆ KKR ವಿರುದ್ಧ. ಅಂಡ್ KKR ಅವರು ಸೂಪರ್ ಆಗಿ ಬಾಲ್ ಮಾಡಿದ್ರು. ಓಕೆ, ಅಂಡ್ 111 ರನ್ಗಳನ್ನ ಹೊಡೆದಂತಹ ಪಂಜಾಬ್ ಅವರು ಸೊ KKR ತಂಡ 95 ರನ್ಗೆ ಕಟ್ ಆಗ್ತಾರೆ. ಇಲ್ಲಿ ಗುಡ್ ಬಾಲಿಂಗ್ ಅಂತ ಹೇಳ್ಬೋದು ಅಥವಾ ಬ್ಯಾಡ್ ಬ್ಯಾಟಿಂಗ್ ಅಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಬಿಕಾಸ್ KKR ಅವರು ಸಖತ್ತಾಗಿ ಬಾಲ್ ಮಾಡಿರ್ತಾರೆ ಅಂಡ್ ಪಂಜಾಬ್ ಅವರು 111 ರನ್ಗಳು ಕಟ್ ಹಾಕಿರ್ತಾರೆ. ಬಟ್ ಆದ್ರೆ ಸೊ ಇಲ್ಲಿ ಪಂಜಾಬ್ ಅವರು ಸೊ ಸೂಪರ್ ಆಗಿ ಬಾಲ್ ಮಾಡ್ತಾರೆ ಅಂಡ್ KKR ಅಷ್ಟೇ ಖರಾಬಾಗಿ ಬ್ಯಾಟಿಂಗ್ ಮಾಡ್ತಾರೆ. 95 ರನ್ಗಳಿಗೆ ಸೊ ಆಲ್ ಔಟ್ ಆಗಿ ಹೋಗ್ತಾರೆ. ಈ ಮ್ಯಾಚ್ ನೋಡ್ತಾ ಇದ್ರೆ ಬೌಲಿಂಗ್ ಪಿಚ್ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಅಲ್ಲ, ಅದು ಬ್ಯಾಟಿಂಗ್ ಪಿಚ್ಚೇನೆ. ಅಂಡ್ ಅಲ್ಲಿ ವರುಣ್ ಚಕ್ರವರ್ತಿ ಹೇಳ್ತಾರೆ ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಏನು ಅವ್ರನ್ನ 111 ರನ್ಗೆ ಕಟ್ ಆಗಿರ್ತಾರೆ ಪಂಜಾಬ್ ಅವರನ್ನ. ಸೊ 111 ರನ್ಗಳ ಪಿಚ್ ಅಲ್ಲ, ಮಿನಿಮಮ್ 180 ಒಂದು ನಾವು ತಲೆ ಇಟ್ಕೊಂಡಿದ್ವಿ ಅನ್ನೋ ರೀತಿಯಲ್ಲಿ. ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಪಿಚ್ಚು ಸೊ ಬ್ಯಾಟಿಂಗ್ಗೆ ಅನುಕೂಲವಾಗಿರುವಂಥ ಪಿಚ್ಚೇನೆ. ಇವತ್ತೇನಾದರೂ ಫಸ್ಟ್ ಬ್ಯಾಟಿಂಗ್ RCB ಮಾಡಿದ್ರೆ ಮಿನಿಮಮ್ 180 ತಲೆ ಇಟ್ಕೊಬೇಕು. 200 ಮೇಲೆ ಬೇಡಪ್ಪ, ನೀವು ಜಸ್ಟ್ 180 ತಲೆ ಇಟ್ಕೊಳ್ಳಿ. ಬಿಕಾಸ್ 200 ಯಾವಾಗ ತಲೆ ಇಟ್ಕೊಂಡು ಆಡ್ತಿದ್ರೆ ಚಿನ್ನಸ್ವಾಮಿನಲ್ಲಿ ಅವಾಗೆಲ್ಲ ತಗ್ಲಾಕೊಂತಿದ್ರು. 170 ಮಾಡೋಕ್ಕೆ ತಿನ್ಕಾಡ್ತಿದ್ದಾರೆ. ಸೊ 180 ತಲೆಯಲ್ಲಿ ಇಟ್ಕೊಂಡು ಫಸ್ಟ್ ಬ್ಯಾಟಿಂಗ್ ಆದರೆ ಸೊ RCB ಬ್ಯಾಟಿಂಗ್ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಈ ಹೆಡ್ ಟು ಹೆಡ್ ಮಾತಾಡೋದಾದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಒಂದು ಪ್ರಿವ್ಯೂ ವಿಡಿಯೋದಲ್ಲಿ ನಾನು ಹೇಳಿದ್ದೆ 16-17 ಇತ್ತು. ಸೊ ಒಂದು ಮ್ಯಾಚ್ ಅವರೇ ಜಾಸ್ತಿ ಗೆದ್ದಿರುವಂಥದ್ದು. ಬಟ್ ಇವಾಗ ಎರಡಾಗಿದೆ, 16-18 ಇದೆ. 16 ಮ್ಯಾಚ್ ನಾವು ಗೆದ್ದಿದ್ದೀವಿ, 18 ಮ್ಯಾಚ್ ಅವ್ರು ಗೆದ್ದಿದ್ದಾರೆ. ಸೊ ಅದರಲ್ಲೂ ಕೂಡ ಪಂಜಾಬ್ ಅವರೇ ಮೇಲ್ಗೈ ಇದೆ. ಆ್ಯಂಡ್ ಇದು ನಾನು ಜಾಸ್ತಿ ನಂಬಕ್ಕೆ ಹೋಗೋದಿಲ್ಲ, ಬಿಕಾಸ್ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಪ್ಲೇಯರ್ಸ್ಗಳು ಚೇಂಜ್ ಆಗ್ತಾ ಇರ್ತಾರೆ 3 ವರ್ಷಕ್ಕೆ ಒಂದ್ಸರಿ. ಆಲ್ಮೋಸ್ಟ್ ಒಂದು 70% ಟೀಮ್ ಚೇಂಜಸ್ ಆಗುತ್ತೆ. ಓಕೆ, ಅಂಥದ್ರಲ್ಲಿ ಹೆಡ್ ಟು ಹೆಡ್ ಎಲ್ಲ ಮ್ಯಾಟರ್ ಆಗೋದಿಲ್ಲ. ಸೊ ಬಟ್ ಒಂದು ಖುಷಿ ಏನು ಅಂತಂದರೆ ನಮ್ಮದು ಅವೇ ಮ್ಯಾಚಲ್ಲಿ 100% ರೆಕಾರ್ಡ್ ಇದೆ. ಆ್ಯಂಡ್ ಎಷ್ಟು 4 ಮ್ಯಾಚು ಕೂಡ ಗೆದ್ದಿದ್ದೀವಿ, ಹೋಮಲ್ಲಿ 3 ಸೋತಿದ್ದೀವಿ. ಸೊ ಇವತ್ತು ಕೂಡ ಅವೇ ಮ್ಯಾಚ್ ಇರೋದ್ರಿಂದ ಅದು ಒಂದೇ ಒಂದು ಪಾಸಿಟಿವ್ ಇರುವಂಥದ್ದು. ಇವತ್ತಿನ ಒಂದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಸೊ ನನ್ನ ಪ್ರಕಾರ ಪಂಜಾಬ್ ಅವರು ಯಾವುದೇ ರೀತಿಯಲ್ಲಿ ಚೇಂಜಸ್ ಮಾಡಲ್ಲ ಅವರು. ಸೊ ಅದೇ ಒಂದು ಸೇಮ್ ಟೀಮ್ನೇ ತೊಗೊಂಡು ಹೋಗ್ತಾರೆ ಅಂತ ಕ್ಲಿಯರ್ ಆಗಿ ಅನ್ಸುತ್ತೆ. ಓಕೆ, ಇನ್ನು RCB ಕಡೆ ಬಂದರೆ ಖಂಡಿತವಾಗ್ಲೂ ಚೇಂಜಸ್ಗಳ ಅವಶ್ಯಕತೆ ಇದೆ.
ಮಿನಿಮಮ್ 2 ಚೇಂಜಸ್ ಬೇಕೇ ಬೇಕು. ಅದು ಯಾವುದು ಅಂತ ಹೇಳ್ತೀನಿ. ಸೊ ಓಪನಿಂಗಲ್ಲಿ ಸಾಲ್ಟ್ ಆ್ಯಂಡ್ ವಿರಾಟ್ ಇಬ್ಬರು ಕಂಟಿನ್ಯೂ ಆಗ್ತಾರೆ. ಆ್ಯಂಡ್ ಮೂರನೇ ಒಂದು ಸ್ಥಾನದಲ್ಲಿ ಪಡಿಕ್ಕಲ್ ಅವ್ರು ಬರ್ತಾರೆ ಅಥವಾ ಇವತ್ತು ಪತಿದಾರನೇ ಅವರೇ ಒಂದು ಮುಂದೆ ಬರ್ತಾರೆ ಅಂತ ನೋಡಬೇಕು. ಬಿಕಾಸ್ ಬೌಲಿಂಗಲ್ಲಿ ಸ್ವಲ್ಪ ನನಗೆಲ್ಲೋ ಕುಷನ್ ಬೇಕು ಅಂತ ಅನಿಸುತ್ತೆ. ಬೌಲಿಂಗಲ್ಲಿ 5 ಜನ ಬೌಲರ್ ಆಗಿದ್ದಾರೆ. ಸೊ ಪಾರ್ಟ್ ಟೈಮ್ ಬೌಲರ್ ಅಂತೂ ಯಾರು ಕೂಡ ಅಲ್ಲಿ ಮಾಡ್ತಾ ಇಲ್ಲ. ಸೊ ಅಲ್ಲಿ ಯಾರು ಲಿವಿಂಗ್ಸ್ಟನ್ ಕಡೆಯಿಂದ ಮಾಡಿಸ್ತಾ ಇಲ್ಲ ಆ್ಯಂಡ್ ಬೇರೆ ಯಾರ ಕಡೆಯಿಂದ ಕೂಡ ಮಾಡಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ಪಡಿಕ್ಕಲ್ ಅವ್ರನ್ನ ಇವತ್ತು ಆಚೆ ಇಟ್ಬಿಟ್ಟು ಸೊ ಸ್ವಪ್ನಿಲ್ ಸಿಂಗ್ ಅವ್ರನ್ನ ತೊಗೊಂಡು ಬರಬೇಕು ಅಂತ ನನಗನ್ಸುತ್ತೆ. ಓಕೆ, ಸುರೇಶ್ ಶರ್ಮನೂ ಇರ್ತಾರೆ ಆ್ಯಂಡ್ ಸ್ವಪ್ನಿಲ್ ಇರಬೇಕು ಅಂತ ನನಗನ್ಸುತ್ತೆ. ಮೇ ಬಿ ಆ ಒಂದು ಚೇಂಜಸ್ ನಾನು ನೋಡ್ತಾ ಇದ್ದೀನಿ, ಪಡಿಕ್ಕಲ್ ಜಾಗದಲ್ಲಿ ಸ್ವಪ್ನಿಲ್ ಬರಬೇಕು ಅಂತ. ಸೊ ಇದೊಂದು ಚೇಂಜಸ್ ಆಯಿತಾ. ಇದ್ರ ಜೊತೆಗೆ ಇನ್ನು ಪತಿದಾರ್ ಇರ್ತಾರೆ ಆ್ಯಂಡ್ ಕೆಳಗಡೆಗೆ ಲಿವಿಂಗ್ಸ್ಟನ್ ಜಾಗದಲ್ಲಿ ಬೆತೆಲ್ ಅಥವಾ ರೊಮಾರಿಯೋ ಸೇಫರ್ಡ್ ಅವ್ರನ್ನ ತೊಗೊಂಡು ಬರಬೇಕು. ಅಗೇನ್ ಲಿವಿಂಗ್ಸ್ಟನ್ ಜಾಗದಲ್ಲಿ ಸೊ ಬೆತೆಲ್ ಬಂದರೆ ಬ್ಯಾಟಿಂಗಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಜೊತೆಗೆ ಲೆಫ್ಟ್ ಹ್ಯಾಂಡ್ ಇರೋದ್ರಿಂದ ಸೊ ಅಲ್ಲಿ ಚಹಲ್ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು. ಬಿಕಾಸ್ ಚಹಲ್ ಅವರ ಒಂದು ವೀಕ್ನೆಸ್ ಏನು ಅಂತಂದರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳೇ. ಸೊ ರೈಟ್ ಹ್ಯಾಂಡ್ ಬ್ಯಾಟರ್ಸ್ಗಳಿಗೆ ಎಕನಾಮಿ ಬಂದ್ಬಿಟ್ಟು ಅವ್ರದ್ದು 8.21 ಇದೆ. ಅದೇ ಲೆಫ್ಟ್ ಹ್ಯಾಂಡ್ ಜೊತೆಗೆ 11 ಅಬೋ ಇದೆ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು ತುಂಬ ಚೆನ್ನಾಗಿ ಅವ್ರನ್ನ ಹಿಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಬೆತೆಲ್ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಇನ್ನೊಬ್ಬ ಮೀಡಿಯಂ ಪೇಸರ್ ಬೇಕು ಬ್ಯಾಟಿಂಗು ಜೊತೆಗೆ ಅಂತಂದರೆ ರೊಮಾರಿಯೋ ಸೇಫರ್ಡ್ ಅವ್ರನ್ನ ತೊಗೊಂಡು ಬನ್ನಿ. ಸೊ ಅವರು ಕೂಡ ಅಟ್ಲೀಸ್ಟ್ ಒಂದು 2 ಓವರ್ ಹಾಕೊಡ್ತಾರೆ ಆ್ಯಂಡ್ ಬ್ಯಾಟಿಂಗಲ್ಲಿ ಸೊ ಕೆಳಗಡೆ ಬಂದರೆ ಬಿಗ್ ಹಿಟ್ಗಳನ್ನು ಹೊಡೆಯುವಂಥ ಕೆಪಬಿಲಿಟಿ ಇರುವಂಥವ್ರು. ಇದಾದಮೇಲೆ ಬರುವಂಥದ್ದು ಜಿತೇಶ್ ಶರ್ಮಾ. ಸೊ ಅವ್ರನ್ನಂತೂ ಹೊರಗಡೆ ಇಡೋಕ್ಕಾಗಲ್ಲ. ಸೊ ಅಗೇನ್ ಅವ್ರು ಕಂಟಿನ್ಯೂ ಆಗ್ತಾರೆ ಆ್ಯಂಡ್ ಟೀಮ್ ಡೇವಿಡ್ ಸೂಪರ್ ಆಗಿ ಮಾಡ್ತಿದ್ದಾರೆ. ಅವರಂತೂ ಚಾನ್ಸೇ ಇಲ್ಲ. ಆ್ಯಂಡ್ ಕೆಳಗಡೆ ಕೃಣಾಲ್ ಪಾಂಡ್ಯ ಒಂದು ಕ್ಯಾಪ್ಟನ್ ಅಯ್ಯರ್ ಜೊತೆಗೆ ಸೊ ಅವ್ರ ವಿರುದ್ಧ ಒಂದು ಒಳ್ಳೆ ಡೀಸೆಂಟ್ ಬೌಲಿಂಗ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಇರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಭುವನೇಶ್ವರ್ ಕುಮಾರ್ ಇರ್ತಾರೆ ಸ್ಪೀಡಲ್ಲಿ ಆ್ಯಂಡ್ ಜೋಶ್ ಹ್ಯಾಸಲ್ವುಡ್ ಇರ್ತಾರೆ. ಎಷ್ಟೇ ಹೇಳಿ 3 ಜನ ಇರಲೇಬೇಕು. ಆ್ಯಂಡ್ ಸುರೇಶ್ ಶರ್ಮಾ ಕಂಟಿನ್ಯೂ ಆಗ್ತಾರೆ. ಸೊ ಇವತ್ತಿನ ಒಂದು ಮ್ಯಾಚಲ್ಲೂ ಕೂಡ ಲಾಸ್ಟ್ ಮ್ಯಾಚಲ್ಲಿ ಬೆಂಗಳೂರಲ್ಲಿ ರನ್ಸ್ ಕೊಟ್ಟಿರ್ಬೋದು. ವೆದರ್ ತುಂಬ ಚೆನ್ನಾಗಿ ಹೊಡೆದ್ರು ಅವ್ರಿಗೆ. ಬಟ್ ಆದರೂ ಕೂಡ ಒಂದು ಡೀಸೆಂಟಾಗಿ ಬಾಲ್ ಮಾಡಿದ್ದಾರೆ ಸುರೇಶ್ ಶರ್ಮಾ. ಸೊ ಅವ್ರನ್ನ ನಾನಂತೂ ಈ ಒಂದು ಪ್ಲೇಯಿಂಗ್ 11 ಇಟ್ಕೊಂಡಿರ್ತೀನಿ. ಸೊ ಅದು ಒಂದು 2 ಚೇಂಜಸ್ ಅಂದರೆ ಒಂದು ಸೊ ಲಿವಿಂಗ್ಸ್ಟನ್ ಜಾಗದಲ್ಲಿ ಬೆತೆಲ್ ಅವ್ರು ರೊಮಾರಿಯೋ ಸೇಫರ್ಡು ಆ್ಯಂಡ್ ಪಡಿಕ್ಕಲ್ ಜಾಗದಲ್ಲಿ ಸ್ವಪ್ನಿಲ್ ಸಿಂಗ್ ಅವ್ರನ್ನ ತರೋದು ಬೆಟರ್ ಅಂತ ನನಗನ್ಸುತ್ತೆ. ಸೊ RCB ಇವತ್ತೇನಾದರೂ ಸೋತ್ರೆ ಖಂಡಿತವಾಗ್ಲೂ ನಮಗೆ ಪ್ಲೇ ಆಫ್ ಹಾದಿ ಕಷ್ಟ ಆಗಬಹುದು. ಬಿಕಾಸ್ ನಮಗೆ ಇನ್ನೂ 4 ಮ್ಯಾಚಸ್ ಇದೆ. ಹೋಮ್ ಮ್ಯಾಚಸಲ್ಲಿ ಆಡಿರೋವಂಥದ್ದು 3ರಲ್ಲಿ ಸೋತಿದ್ದೀವಿ. ಸೊ ಇನ್ನು 4 ಇದೆ. 4ರಲ್ಲಿ ಗೊತ್ತಿಲ್ಲ ಎಷ್ಟು ಸೋಲ್ತೀವಿ ಅಂತ. ಒಂದು ಮುಂಬೈ ಎದುರುಗಡೆಗಿದೆ, ಇನ್ನೊಂದು ಚೆನ್ನೈ ಎದುರುಗಡೆಗಿದೆ ಆ್ಯಂಡ್ ಇನ್ನೆರಡು ಮ್ಯಾಚಸ್ ಇದೆ. ಸೊ ಅದು 4ರಲ್ಲಿ ಮಿನಿಮಮ್ ಅಂದ್ರೂ 2 ಗೆಲ್ಲೇಬೇಕಲ್ವೇ. 2 ಸೋತ್ರೂ ಕೂಡ 2 ಗೆಲ್ಲಬೇಕು. ಸೊ ಆದರೂ ಇವಾಗ ಅವೇ ಮ್ಯಾಚಸಲ್ಲಿ 4 ಗೆದ್ದಿದ್ದೀವಿ. ಸೊ ಇವತ್ತು ಗೆಲ್ತೀವಿ ಅನ್ನೋದು ಗೊತ್ತಿಲ್ಲ. ಇನ್ನು ಮುಂದೆ ಆಡುವಂಥ ಮ್ಯಾಚಸ್ಗಳಲ್ಲಿ ಗೆಲ್ತೀವಿ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಷ್ಟದ ಒಂದು ಪರಿಸ್ಥಿತಿಲಂತೂ ಇದ್ದೀವಿ. ಓನ್ಲಿ ಓಪನಿಂಗ್ ಜೋಡಿ ಮೇಲೇ ಅವಲಂಬನೆ ಆಗಿದ್ರೆ ಕಷ್ಟ ಆಗುತ್ತೆ. ಸಾಲ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಆದರೆ ಟೀಮ್ ಡೇವಿಡ್ ಏನಾದರೂ ಕೆಲವು ರನ್ಸ್ಗಳನ್ನ ಕೆಲವು ಮ್ಯಾಚಸಲ್ಲಿ ಹೊಡೆದಿರಲಿಲ್ಲ ಅಂತಂದರೆ ನಮ್ಮ ತಂಡ ಒಂದು ರೀತಿಯಲ್ಲಿ ಹೀನಾಯ ಒಂದು ಸ್ಕೋರ್ಗಳನ್ನು ಗಳಿಸ್ತಾ ಇತ್ತು. ಬಟ್ ಟೀಮ್ ಡೇವಿಡ್ ಒಂದು ಡೀಸೆಂಟ್ ಆಗಿರೋ ಒಂದು ಸ್ಕೋರ್ ಮಾಡಿರೋದ್ರಿಂದನೇ ಸೊ ಆ ಒಂದು ರನ್ಸ್ಗಳನ್ನ ಕಲೆ ಹಾಕಿರುವಂಥದ್ದು. ಟೀಮ್ ಡೇವಿಡ್ ಆ್ಯಂಡ್ ಸಾಲ್ಟ್ ಅವರಿಬ್ಬರು ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ. ಸಾಲ್ಟ್ ಕೆಲವು ಮ್ಯಾಚಸಲ್ಲಿ ಫೇಲ್ ಆಗಿರ್ಬೋದು. ಬಟ್ ಟೀಮ್ ಡೇವಿಡ್ ಅಂತೂ ಸೊ ಕನ್ಸಿಸ್ಟೆಂಟ್ ಆಗಿ ತುಂಬ ಚೆನ್ನಾಗಿ ರನ್ಗಳನ್ನ ಹೊಡಿತಾ ಇದ್ದಾರೆ. ಬಟ್ ಕೃಣಾಲ್ ಪಾಂಡ್ಯ ಬ್ಯಾಟಿಂಗಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಕೊಡದೇ ಇರೋದು ಕೂಡ ಸೊ ಅದು ಒಂದು ಎಫೆಕ್ಟ್ ಆಗ್ತಾ ಇದೆ ಸೊ RCB ತಂಡಕ್ಕೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಇವತ್ತಿನ ಒಂದು ಪಂದ್ಯದಲ್ಲಿ ಸೊ RCB ತಂಡ ಒಳ್ಳೆ ರೀತಿಯಲ್ಲಿ ಸೊ ಬ್ಯಾಟಿಂಗ್ ಬೌಲಿಂಗ್ ಆ್ಯಂಡ್ ಫೀಲ್ಡಿಂಗ್ ಮಾಡಿ ಸೊ ಗೆದ್ದು ಸೊ ಆ ಒಂದು ಏನು 100% ರೆಕಾರ್ಡ್ ಇದೆ ಸೊ ಅವೇ ಮ್ಯಾಚಸಲ್ಲಿ ಸೊ ಅದನ್ನು ಕಂಟಿನ್ಯೂ ಮಾಡಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಮ್ಯಾಚ್ ಆದಮೇಲೆ ಸಿಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಪ್ಲೇಯಿಂಗ್ 11 ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.